ಬಾಗಲಕೋಟೆ ಜಿಲ್ಲೆ ಎಸ್.ಆರ್. ಕಾಶಪ್ಪನವರ ಸ್ಮಾರಕ ಪ್ರತಿಷ್ಠಾನದ ಕಲ್ಲವತಿಂದ ದಿನಾಂಕ ಜುಲೈ 3, 2024 ರಂದು ಹುನಗುಂದ ಮತಕ್ಷೇತ್ರದ ಜನಾನುರಾಗಿ ಅಭಿವೃದ್ಧಿ ಹರಿಕಾರ ಮುತ್ಸದ್ದಿನಾಯಕ ಮಾಜಿ ಸಚಿವರಾದ ಲಿಂಗೈಕ್ಯ ಎಸ್.ಆರ್. ಕಾಶಪ್ಪನವರರ 22ನೇ ಪುಣ್ಯಸ್ಮರಣೆ ಹಾಗೂ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪ್ರತಿಭಾನ್ವಿತರ ಪ್ರತಿಭಾ ಪುರಸ್ಕಾರ ಸಮಾರಂಭವು ಹುನಗುಂದ ತಾಲೂಕಿನ ಹಾವರಗಿ ಗ್ರಾಮದಲ್ಲಿ ಎಸ್ಎಂಎಸ್ ಪ್ರೌಢಶಾಲೆ ಆವರಣದಲ್ಲಿ ಮುಂಜಾನೆ 10 ಗಂಟೆ 30 ನಿಮಿಷಕ್ಕೆ ನಾಡಿನ ಹರಗುರು ಚರಮೂರ್ತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರಗಲಿದೆ. ಹಾಗಾಗಿ ಈ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಹುನಗುಂದ ಮತಕ್ಷೇತ್ರದ ಸಮಸ್ತ ಜನತೆ, ಕಾಂಗ್ರೆಸ್ ಪಕ್ಷದ ಮುಖಂಡರು, ಧುರೀಣರು, ನಾಯಕರು, ಕಾರ್ಯಕರ್ತರು, ಹಿತೈಷಿಗಳು, ಬಂಧುಬಳಗದವರು ಭಾಗವಹಿಸಬೇಕೆಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿರುವ ಮಾಜಿ ಶಾಸಕರು, ಎಸ್.ಆರ್.ಕೆ ಸ್ಮಾರಕ ಪ್ರತಿಷ್ಠಾನದಿಳಕಲ್ಲಿನ ಶ್ರೀಮತಿ ಗೌರಮ್ಮ ಎಸ್. ಕಾಶಪ್ಪನವರರು ಹಾಗೂ ಗೌರವ ಉಪಸ್ಥಿತಿ ವಹಿಸಲಿರುವ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರು ಹಾಗೂ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಜಿಲ್ಲಾ ಪಂಚಾಯತ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ವೀಣಾ ವಿಜಯಾನಂದ ಕಾಶಪ್ಪನವರರು ಹಾಗೂ ಪ್ರತಿಷ್ಠಾನದ ಪದಾಧಿಕಾರಿಗಳಾದ ದೇವಾನಂದ ಎಸ್. ಕಾಶಪ್ಪನವರರು, ವಕೀಲರಾದ ಸಿವಿಕೋಟಿ ಬಸವರಾಜ ಶಿರೂರರು ಸೇರಿದಂತೆ ಇತರೆ ಪದಾಧಿಕಾರಿಗಳು, ಕಾಶಪ್ಪನವರ ಬಂಧುಗಳು ಹಾಗೂ ಅಪಾರ ಅಭಿಮಾನಿಗಳು ಸ್ವಾಗತ ಕೋರುತ್ತಾ ಮನವಿ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಮರಾವತಿಂದ ದಿನಾಂಕ ಜೂನ್ 30, 2024 ರಂದು ವಯೋನಿವೃತ್ತಿಗೊಂಡ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಬಿಪಿನದಾಫರ ಹಾಗೂ ದಿನಾಂಕ ಮೇ 31, 2024 ರಂದು ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬಾದವಾಡಗಿಯ ಜೇಸ್ಪತ್ತಾರ ಮುಖ್ಯ ಗುರುಗಳ ಬೀಳ್ಕೊಡುಗೆ ಮತ್ತು ಅಭಿನಂದನಾ ಸಮಾರಂಭವು ದಿನಾಂಕ ಜುಲೈ 1, 2024 ರಂದು ಮಧ್ಯಾಹ್ನ 3 ಗಂಟೆಗೆ ಶಾಲೆಯ ಆವರಣದಲ್ಲಿ ಶಾಲಾ ಸುಧಾರಣಾ ಸಮಿತಿಯ ಅಧ್ಯಕ್ಷರಾದ ಬೇಸಹುನಕುಂಟಿರ ಅಧ್ಯಕ್ಷತೆಯಲ್ಲಿ ಹಾಗೂ ಪ್ರಭಾರಿ ಮುಖ್ಯೋಪಾಧ್ಯಾಯರಾದ ಎಸ್.ಎಂ. ಹಂಡಿರು ಉಪಸ್ಥಿತಿಯಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯೋಪಾಧ್ಯಾಯರಾದ ಎಸ್.ಎಂ. ಹಂಡಿರು ಪ್ರಾಸ್ತಾವಿಕ ಪರ, ಸಹ ಶಿಕ್ಷಕಿಯರಾದ ಶ್ರೀಮತಿ ಆರ್.ಸಿ. ಹಮ್ಮಲಗಿರು ಉದ್ಘಾಟನಾ ಮತ್ತು ಮುಖ್ಯಗುರುಗಳ ಪರಿಚಯಪರ ಮಾತುಗಳನ್ನಾಡಿ ಈ ಶಿಕ್ಷಕ ವೃತ್ತಿ ಜೀವನ ಪಯಣದಲ್ಲಿ ಅನೇಕ ಕಡುಕಷ್ಟಗಳು ಎದುರಾದರೂ ಸಹ ಎದೆಗುಂದದೆ ಮುನ್ನುಗ್ಗುತ್ತಾ ವಿವಿಧ ಶಾಲೆಗಳಲ್ಲಿ ಮತ್ತು ಅಮರಾವತಿಯಲ್ಲಿ 10 ವರ್ಷಗಳ ಕಾಲ ಸಹ ಶಿಕ್ಷಕಿಯರಾಗಿ ಮತ್ತು 1 ವರ್ಷಗಳ ಕಾಲ ಪ್ರಭಾರಿ ಮುಖ್ಯ ಗುರುಗಳಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಲ್ಲಿಸಿದ ಅವರ ಅನುಪಮ ಸೇವೆ ಹಾಗೂ ಶಾಲೆಯಲ್ಲಿನ ಅವರೊಡನಾಟ ಮತ್ತು ಎಲ್ಲರನ್ನೂ ಒಳಗೊಳ್ಳುವ ಸರಳತೆಯ ಬಗ್ಗೆ ಮೆಚ್ಚುಗೆಯ ಮಾತುಗಳು ಪ್ರಸ್ತಾಪವಾದವು. ನಂತರ ನಿವೃತ್ತರಾದರೂ ಸಹ ಶಾಲೆಗೆ ಕಾಣಿಕೆಯಾಗಿ ಸುಮಾರು 30 ರಿಂದ 40 ಸಾವಿರ ರೂಪಾಯಿ ನೀಡಿ ಶಾಲೆ ಮತ್ತು ಮಕ್ಕಳ ಭವಿಷ್ಯದ ಬಗ್ಗೆ ಇರುವ ಅಂತಃಕರಣ ಮತ್ತು ಕಾಳಜಿಯನ್ನು ಬಣ್ಣಿಸಿದರು. ನಂತರ ಶ್ರೀಮತಿ ಬಿಪಿನದಾಫರು ಸನ್ಮಾನ ಸ್ವೀಕರಿಸಿ ಮಾತನಾಡಿ, ತಮ್ಮ ಕೌಟುಂಬಿಕ ಜೀವನ ಮೆಲುಕು ಹಾಕುತ್ತಾ, ಭಾವುಕರಾದವರು ಬಾಲ್ಯ ವಿವಾಹವು ಸಾಮಾಜಿಕ ಪಿಡುಗಾಗಿ ಕಾಡುತ್ತಿದೆ. ಹಾಗಾಗಿ ಮಕ್ಕಳು ಜಾಗೃತಗೊಂಡು ಇದರಿಂದ ದೂರಾಗಿರಬೇಕೆಂದರು. ನಂತರ ನಮಗೆ ಗೌರವ, ಘನತೆ ಸಿಗಬೇಕೆಂದರೆ ಮಕ್ಕಳೆಲ್ಲ ಕಾಲಹರಣ ಮಾಡದೆ ಶಿಕ್ಷಕರು, ಪಾಲಕರನ್ನು ಗೌರವಿಸುತ್ತಾ ಕಲಿಕೆಗೆ ಇರುವ ವಿಪುಲ ಸೌಲಭ್ಯಗಳನ್ನು ಸದುಪಯೋಗ ಮಾಡಿಕೊಂಡು ಓದಿನ ಕಡೆಗೆ ಹೆಚ್ಚು ಗಮನ ಹರಿಸಿ ಉನ್ನತ ಹುದ್ದೆ ಪಡೆದರೆ ಮಾತ್ರ ಕಲಿಸಿದ್ದಕ್ಕೂ ಸಾರ್ಥಕವಾಗುತ್ತದೆ ಎಂದು ಕಿವಿಮಾತು ಹೇಳಿದರು. ನಂತರ ಇನ್ನೋರ್ವ ಮುಖ್ಯ ಗುರುಗಳಾದ ಜೇಸ್ಪತ್ತಾರರು ಸನ್ಮಾನ ಸ್ವೀಕರಿಸಿ ಮಾತನಾಡಿದವರು, ಇದೇ ಶಾಲೆಯಲ್ಲಿ ಕಲಿತು ಶಿಕ್ಷಕ ವೃತ್ತಿಗೆ ಸೇರಿ ಸದೀಗ ಮುಖ್ಯ ಗುರುವಾಗಿ ನಿವೃತ್ತಗೊಂಡಿದ್ದೇನೆ. ಈಗದೇ ಕಲಿತ ಶಾಲೆಯಲ್ಲಿ ಸನ್ಮಾನಗೊಳ್ಳುತ್ತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು. ನಂತರ ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಎಸ್. ಚಿತ್ತವಾಡಗಿರು, ನಿರೂಪಣೆ ಮತ್ತು ಅನಿಸಿಕೆ ಪರ ಶಿಕ್ಷಕರಾದ ಶ್ರೀಮತಿ ಎಸ್. ಮುಕ್ಕಣ್ಣವರ, ಎಸ್.ಬಿ. ತೋಳಮಟ್ಟಿ, ಪಿ.ಎಚ್. ಮೇದಿನಾಪುರ, ಎಸ್.ಬಿ. ಪಾಟೀಲರು ಸೇರಿದಂತೆ ಇತರರು ವೇದಿಕೆ ಹಂಚಿಕೊಂಡರೆ, ಗ್ರಾಮ ಪಂಚಾಯತ ಅಧ್ಯಕ್ಷರಾದ ಬಸವರಾಜ ಕಮತರ, ಗ್ರಾಮ ಪಂಚಾಯತ ಕಾರ್ಯದರ್ಶಿಗಳಾದ ಸಂಗಯ್ಯ ಹಿರೇಮಠ ಹಾಗೂ ಎಸ್.ಡಿ.ಎಂ.ಸಿ ಎಲ್ಲ ಸದಸ್ಯರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಕಾರ್ಯಕ್ರಮದಲ್ಲಿ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಅಮರಾವತಿ. ನೀನೆ ಜ್ಞಾನ ಸಾಗರ, ಸರ್ವಕಾಲದಲ್ಲಿ ನಿನ್ನ ಅಭಯವೆಮ್ಮಹಾರನ ದೇವ ನಿನ್ನ ಇರುವ ನಂಬಿ ಜೀವಕೋಟಿ ಸಾ. ಬಹಳಷ್ಟು ಕಷ್ಟಕರವಾಗಿರ್ತಕ್ಕಂಥ ದಿನಗಳಂತಂದ್ರೆ ತಪ್ಪಾಲಿಕ್ಕಿಲ್ಲ.
ಇವತ್ತು ನಿನ್ನೆ ದಿವಸ ನಿವೃತ್ತಿ ಹೊಂದ್ಯಾರ ಅಂದ್ರೆ ಇವತ್ತೆಲ್ಲ ನಿವೃತ್ತಿ ಆಗೋರು ಎಲ್ಲ ಪುಣ್ಯವಂತರು ಅಂತ ಅಂತಕ್ಕಂಥ ಒಂದು ನನ್ನ ಅಭಿಪ್ರಾಯ. ಸುಮಾರು 10 ವರ್ಷಗಳ ತನಕ ಇಲ್ಲಿ ಸಹಶಿಕ್ಷಕರಾಗಿ ಮುಖ್ಯಗಳ ತರುವಾಯ 1 ವರ್ಷಗಳ ತನಕ ನಿರಂತರವಾಗಿ ಪ್ರಭಾರಿ ಮುಖ್ಯೋಪಾಧ್ಯಾಯರಾಗಿ ಎಲ್ಲ ಶಿಕ್ಷಕರನ್ನು ಒಳಗೊಂಡು ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಕರೆದುಕೊಂಡು ಅತ್ಯುತ್ತಮವಾಗಿ ಶೈಕ್ಷಣಿಕ ಒಂದು ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ನಿನ್ನೆ ದಿವಸ ಅವರು ಮೇಡಮ್ರವರು ನಿವೃತ್ತಿ ಹೊಂದ್ಯಾರ. ಆ ಮೇಡಮ್ರ ಬಗ್ಗೆ ಮಾತೃಸ್ವರೂಪಿಗಿರ್ತಕ್ಕಂಥ ಮೇಡಮ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಕೊನೆಯದಾಗಿ ಅವರು ಶಿಕ್ಷಣ ಪ್ರೇಮಿಗಳು ಹೌದು. ಪ್ರಭಾರಿ ಮುಖ್ಯೋಪಾಧ್ಯಾಯರಾಗಿ 1 ವರ್ಷ ಸಮರ್ಥವಾಗಿ ಕಾರ್ಯನಿರ್ವಹಿಸೋದ್ರ ಜೊತೆಗೆ 1 ವಾರದಿಂದನೂ ಈ ಶಾಲೆಗೆ ಏನು ಬೇಕು ಕನಿಷ್ಠ ಅಂತೇಳಿ ಅವರೆಲ್ಲ ನಮ್ಮ ಎಲ್ಲ ಸಿಬ್ಬಂದಿಗಳನ್ನು ಕರೆಸಿ ನೀವೇನೈತಿ ಆ ಶಾಲೆಗೆ ನಾನು ಏನಾದ್ರು ನನ್ನ ಕೈಲಾದಷ್ಟು ಒಂದು ಕಿರು ಕಾಣಿಕೆಯನ್ನು ಕೊಡ್ತೀನಿ ಅಂತೇಳಿ ಅವರೆಲ್ಲರನ್ನು ಮನವೊಲಿಸಿ ಸುಮಾರು 30 ರಿಂದ 40 ಸಾವಿರ ರೂಪಾಯಿ ನಮ್ಮ ಶಾಲೆಗೆ ದೇಣಿಗೆಯಾಗಿ ಕೊಡೋದ್ರ ಜೊತೆಗೆ ನಮ್ಮ ಚಿತ್ರವಾಡಿ ಸರ್ ನಮ್ಮ ಎಲ್ಲ ಸಿಬ್ಬಂದಿಯವರು ನಿನ್ನೆ ಕಂಪ್ಯೂಟರ್ ಹಾಲಿಗೆ ಮತ್ತು ಆಫೀಸ್ ಇದಕ್ಕೆ ಮ್ಯಾಟ್ 16 ಸಾವಿರ ರೂಪಾಯಿ ಮ್ಯಾಟ್ ಖರೀದಿ ಮಾಡೀವಿ. ಸುಮಾರು ಒಂದು 15 ಸಾವಿರ ರೂಪಾಯಿ ಚೇರ್ ಖರೀದಿ ಮಾಡೀವಿ. ಇನ್ನು ಜೆರಾಕ್ಸ್ ಮೆಷಿನ್ನು, ಇನ್ನು ಆಫೀಸ್ನಲ್ಲಿರ್ತಕ್ಕಂಥ ಎಲ್ಲ ಟೇಬಲ್ಲು. ಈ 10 ವರ್ಷಗಳ ತನಕ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸಿದ ಯಾರು ಸೇವೆ ಸಲ್ಲಿಸಿ ವರ್ಗಾವಣೆ ಆಗಲಿ ಅಥವಾ ನಿವೃತ್ತಿ ಆಗಲಿ ಯಾರೂ ಇಂಥ ಒಂದು ಕಾರ್ಯವನ್ನು ಮಾಡಿಲ್ಲ. ಅವ್ರು ಅದರಂತೆ ನಮ್ಮ ಅವ್ರು ಹಿಂದಿನ ಏನು ಹೇಳೋದಲ್ಲ, ಕೇವಲ ಪ್ರಭಾರಿ ಮುಖ್ಯ ಗುರುಗಳಾಗಿ ಯಾವುದನ್ನು ಒಂದು ಕನಿಷ್ಠ ಒಂದು ಅಕ್ಕಿ ಕಾಳನ್ನು ಬಯಸೋದೇನೆ, ಯಾವುದನ್ನು ಬಯಸಲ್ಲ. ಎಲ್ಲ ನಮ್ಮ ಚಿತ್ರವಾಡಿ ಸರ್ 1 ರೂಪಾಯಿ ಏನಾರ ಒಂದು ಟಿ ಸಿ ಕೊಡೋದಾಗಲಿ ಯಾವುದೋ ಒಂದು ಏನಾದ್ರು ಬರ್ದಿರ್ತಾರಲ್ಲ ಚಿತ್ರವಾಡಿ ಸರ್ ಕಡೆ ಗುರುಮಾತೆಯರಾಗಿ ಕಾರ್ಯನಿರ್ವಹಿಸಿ ಪ್ರಭಾರಿ ಮುಖ್ಯ ಗುರುಗಳ ಹುದ್ದೆಯನ್ನು ಯಾವುದೇ ಲೋಪವಿಲ್ಲದೆ ಅಚ್ಚುಕಟ್ಟಾಗಿ ನಿಭಾಯಿಸಿ ದಿನಾಂಕ 30/6/2024 ಸೇವಾ ನಿವೃತ್ತಿಗೊಂಡಿರುವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಮಾತೆಯರಾದ ಶ್ರೀಮತಿ ಬಿ.ಪಿ. ನದಾಫ್ ಅವರ ಪರಿಚಯ ಮಾಡಲು ಹೆಣ್ಣು ಮಗಳಾಗಿ ಮತ್ತು ಅವರ ಸಹೋದ್ಯೋಗಿಯಾಗಿ ನನಗೆ ಅತೀವ ಹೆಮ್ಮೆ ಅನಿಸುತ್ತಿದೆ. ಕಾರಣ ಶಿ ಈಸ್ ನಾಟ್ ಟಯರ್ಡ್. ಸೊ ಸಚ್ ಆನ್ ಇಮೆನ್ಸ್ ಎನರ್ಜಿ ಶಿ ಹ್ಯಾಸ್ ಗಾಟ್. ಅತ್ಯಂತ ಅದ್ಭುತ ಕಾರ್ಯಶಕ್ತಿ ಅವರಲ್ಲಿ ಖಂಡಿತ ಇದೆ. ಸೊ ವೃತ್ತಿ ಜೀವನದಲ್ಲಿ ನಿವೃತ್ತಿ ಅನಿವಾರ್ಯ ಅಂತ ಅವರು ವಿಶ್ರಾಂತಿ ತಗೋಬೇಕೇ ಹೊರತು ಅವ್ರಿಗೆ ಈ ನಿವೃತ್ತಿ ಅವರು ಯಾವತ್ತೂ ಇಷ್ಟನೇ ಪಡೋದಿಲ್ಲ. ವಿಶ್ರಾಂತಿ ಅಂತ ಯಾವತ್ತೂ ಇಷ್ಟನೇ ಪಡೋರಲ್ಲ. ಸೊ ಏನ್ ಕೊಟ್ಟರು ಈಗಲೂ ಕೂಡ ಅವರು ಅಷ್ಟೇ ಚೆನ್ನಾಗಿ ನಿಭಾಯಿಸ್ತಾರೆ ಅಂತ ಹೇಳ್ತೀನಿ. ಪೀರ್ ಸಾಬ್ ದಾವಲ್ವಿ ದಂಪತಿಯ ಪುತ್ರಿಯಾಗಿ ದಿನಾಂಕ 7/6/1964 ಬಾಗಲಕೋಟೆ ಜಿಲ್ಲೆಯ ಬೇಗೂರಿನಲ್ಲಿ ಜನಿಸಿದಂತಹ ಶ್ರೀಮತಿ ಬಿ.ಪಿ. ನದಾಫ್ ಮೇಡಮ್ ಅವರು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನ ಬೇಗೂರಿನಲ್ಲೇ ಮುಗಿಸಿ ಮುಂದೆ ಬಸವೇಶ್ವರ ಶಿಕ್ಷಕರ ತರಬೇತಿ ಕೇಂದ್ರದಲ್ಲಿ TCH ಅನ್ನ ಪೂರೈಸಿರುತ್ತಾರೆ. ಸೊ ಕಲೆ, ಉದ್ಯೋಗ ಎಲ್ಲರನ್ನೂ ಕೈಬೀಸಿ ಕರೆಯುತ್ತದೆ. ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಟ್ಟಿನೂರಿನಲ್ಲಿ ತಮ್ಮ ವೃತ್ತಿ ಪ್ರಾರಂಭದ 3 ವರ್ಷಗಳ ಸೇವೆಯನ್ನ ಸಲ್ಲಿಸಿದ್ದಾರೆ. ಅಲ್ಲಿಂದ HPS ವಿದ್ಯಾನಗರ ಶಾಲೆ ಅಲ್ಲಿಗೆ ವರ್ಗಾವಣೆಗೊಂಡ ಇವರು ತಮ್ಮ ಸುದೀರ್ಘ 16 ವರ್ಷಗಳ ಸೇವೆಯಲ್ಲಿ ವಿವಿಧ ಸರ್ಕಾರಿ ಹುದ್ದೆಗಳನ್ನು ಅಲಂಕರಿಸಿರ್ತಕ್ಕಂಥ ಅಪಾರ ಶಿಷ್ಯ ಬಳಗದ ಪ್ರೀತಿಗೆ ಪಾತ್ರರಾಗಿದ್ದ ಇಲ್ಲಿಯವರೆಗೆ ಸತತ 11 ವರ್ಷಗಳ ಕಾಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಮರಾವತಿಯಲ್ಲಿ ತಮ್ಮ ಸಾರ್ಥಕ ವೃತ್ತಿ ಸೇವೆಯನ್ನ ಮಕ್ಕಳ ಜೊತೆಗೆ ಮಕ್ಕಳಾಗಿ ಕಲಿಸಿದ್ದಾರೆ. ಅವರನ್ನ ಗದರಿಸಿ ತಿದ್ದಿ ತೀಡಿದ್ದಾರೆ. ಅವರ ಕೆಲವರನ್ನ ಮಾತ್ರ ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ಹನಿ ಸುರಿಯೇ, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಬಸವೇಶ್ವರ ರಿಟೈರ್ಡ್ ಹಾಕತ್ತಾರ. ಅವ್ರು ಯಾವ ರೀತಿ ಇದ್ರು ಅಂದ್ರೆ ಮನೆಯೊಳಗೆ ತಾಯಿ ಇದ್ದರು, ಇಲ್ಲಿಯೂ ತಾಯಿ ಆಗಿದ್ರು. ಅವರು ನಮ್ಗೆ ಶಾಲೆ ಬಂದ ತಕ್ಷಣ 9:30 ಅಂದರೆ ಶಾಲೆ ತಗೊಂಡವರು ಕುಂಡ್ರವರು. ನನ್ನ ಬರತ್ಲಿ ಹೆಚ್ಚು ಕಮ್ಮಿ ಆಗೋದು. ಬರ್ತಾ ಇದ್ದೆ, ಅವಸರ ಮಾಡಬೇಡ, ನೀ ಅವಸರ ಮಾಡಬೇಡ, ಎಷ್ಟು ಸಮಾಧಾನ. ತಾಯಿಗಿನ ಹೆಚ್ಚಾಗಿ ನಮ್ಮನ್ನು ಅವರು ನೋಡ್ಕೊತಿದ್ರು. ಆಮೇಲೆ ಎಲ್ಲರ ಜೊತೆ ಇತ್ತು. ಆಮೇಲೆ ಮೇಡಮ್ ಅವ್ರ ಜೊತೆ ಆಯಿತು. ಅವ್ರಿಗೆ ಎಲ್ಲರಿಗೂ ಹೇಳ್ತಿದ್ರು, ಬೇಡ ನೀವು ನಾನು ಬಂದಿನಲ್ಲ ಸ್ಕೂಲ್ ತಗೊಂಡು ಕುಂತೀನಿ ಹೇಳ್ತಿದ್ರು. ಅವ್ರಿಗೂ ಇನ್ನೂ 10 ವರ್ಷ ಅಲ್ಲ 20 ವರ್ಷ ಆದರೂ ಸರ್ವಿಸ್ ಮಾಡುವಂಥ ಒಂದು ಶಿಕ್ಷಕರಾಗಿ ಗುರುತಿಸ್ಕೊಂಡ್ರು. ಎಷ್ಟು ಅಚ್ಚುಮೆಚ್ಚಪ್ಪ ಅಂದ್ರೆ ಅವ್ರ ತಂದೆ ತಾಯಿಗಳು ಬಂದು ಮಕ್ಕಳ ಬಗ್ಗೆ ಏನೇ ಒಂದು ಕಂಪ್ಲೇಂಟ್ಗಳಿದ್ರೆ ತಮ್ಮ ಮಕ್ಕಳಿಗೆ ತಂದೆ ತಾಯಿಗಳು ತಮಗೆ ಹೇಳಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಅದನ್ನು ಬಂದು ಶಿಕ್ಷಕಿಯರ ಮುಂದೆ ಹೇಳಿ ತಮ್ಮ ಮಕ್ಕಳನ್ನು ತಿದ್ದುವಂಥ ಒಂದು ಕೆಲಸವನ್ನು ಮಾಡಿಸ್ತಾಯಿದ್ರು. ನನಗೆ ಒಂದು 2, 3, 4 ಉದಾಹರಣೆಗಳು ನನಗೆ ಕಣ್ಣೆದುರಿಗೆ ಜರುಗ್ಯಾವು. ಅದಕ್ಕೆ ಈ ಸಂದರ್ಭದಲ್ಲಿ ಆ ಮಾತುಗಳನ್ನು ಹೇಳ್ತೀನಿ. ಯಾಕಂದ್ರೆ ಅವ್ರ ಕೈಯಲ್ಲಿ ಕಲಿತಿರುವಂಥ ವಿದ್ಯಾರ್ಥಿಗಳು ದೊಡ್ಡವರಾದ ಮೇಲೂ ಸಹಿತ ಇವತ್ತಿಗೂ ಸಹಿತ ನಾನು ಹಲವಾರು ಸಂದರ್ಭಗಳಲ್ಲಿ ಹುನಗುಂದಿಂದ ಅವರು ಅಮರಾವತಿಗೆ ಬರುವಂಥ ಪ್ರತಿನಿತ್ಯ ಶಾಲೆಗೆ ಬರಬೇಕಾದಾಗ ಎಷ್ಟೋ ಸಾರಿ
ಬಸ್ಗಳು ಸಿಗ್ತಿರ್ಲಿಲ್ಲ, ಆಟೋಗಳು ಸಿಗ್ತಿರ್ಲಿಲ್ಲ. ನಡ್ಕೋತ ಬರಬೇಕಾದ್ರೆ ಅವ್ರ ವಿದ್ಯಾರ್ಥಿಗಳು ಬೈಕ್ ತೊಗೊಂಡು ಓಡಾಡೋರು ಹುನಗುಂದಿಂದ ಹತ್ತಿಸ್ಕೊಂಡು ಬಂದು ಶಾಲೆ ತನಕ ಇಳಿಸಿ ಹೋಗಿದ್ದು ಇಂಥವೆಲ್ಲ ಸಾಕಷ್ಟು ಕಣ್ಣಾರೆ ನೋಡೀವಿ. ಅದೆಲ್ಲ ಎದಕ್ಕೆ ಕಾರಣಪ್ಪ ಅಂದ್ರೆ ಶಿಕ್ಷಕಿಯರು ಅಷ್ಟೊಂದು ಪ್ರೀತಿಗೆ ಪಾತ್ರರಾಗಿದ್ದರು ಅನ್ನುವಂಥದ್ದು. ತಾಯಿ ಭಾಳ ಕಷ್ಟಪಟ್ಟಾರ, ಉದ್ಧಾರ ಆಗಿ. ಯಾಕಂದ್ರೆ ಸಚಿನ್ ಸರ್ ಅಂತೇಳಿ ಬೆಳೆಯವರು ಬೇವೂರಾಗ್ರಿ ವ್ಯಕ್ತಿಗಳು, ಅವರು 500 ಎಕರೆ ಜಮೀನ್ದವ್ರು. ಅವ್ರ ಮನೆಯೊಳಗೆ ಕೆಲಸ ಮಾಡ್ತಾಯಿದ್ರು. ಅಲ್ಲಿಂದ ನಾವು 4 ಮಂದಿ ಹೆಣ್ಮಕ್ಳು 2 ಗಂಡು ಮಕ್ಕಳು ರೀ. ಅವರೇ ಪುಣ್ಯ ಕಟ್ಕೊಂಡಾರ ನಮ್ಗೆ. ಇಲ್ಲಿ ನಾವು ಬರಬೇಕಾತಂದ್ರೆ ನಮ್ಮ ತಂದೆ ತಾಯಿ ಪುಣ್ಯ ನಮ್ಗೆ ಮುಟ್ಸೋಕೆ ಆಗಲಿಲ್ಲ, ಆಗೋದೂ ಇಲ್ಲ. ಹೇಳ್ತೀನಿ ನಾನು, ದಯವಿಟ್ಟು ಬಾಲ್ಯ ವಿವಾಹ ಆಗಬೇಡ್ರಿ, ನಮಗೂ ಆಗಬೇಡ್ರಿ. ಅಲ್ಲಿ ಕಲೀರಿ, ಓದ್ರಿ, ಬರೀರಿ. ನಮಗೆ ಹೇಳುವಾಗ ಕಲಿಸುವಾಗ ಇಂಗ್ಲೀಷ್ ಹೇಳು ಶಿಕ್ಷಕರು ಇದ್ದಿದ್ದಿಲ್ಲ, ಗಣಿತ ಹೇಳು ಶಿಕ್ಷಕರು ಇದ್ದಿದ್ದಿಲ್ಲ. ಯಾರಾದರೂ ಗಣ್ಯ ವ್ಯಕ್ತಿಗಳು ಹಿಂಗೆ ನಮ್ಮ ಮನೆ ಮುಂದೆ ಕಟ್ಟಿತ್ತು, ಹಿಂಗೆ ಬಂದು ಕುಂತ್ರಂದ್ರೆ ಇದನ್ನು ಹೇಳ್ರಿ ಅಂತಿದ್ವಿ. ನಮ್ಮ ತಮ್ಮರಾದರೂ ಅಷ್ಟೇ, ಒಬ್ಬರು ಆಯ್ತಾ ಒಬ್ಬರು. ನಾನು ನಿಮ್ಮಷ್ಟಿದ್ದಾಗ 70ನೇ ಇಸ್ವಿಯಲ್ಲಿ ಇಲ್ಲೇ 1ರಿಂದ 7ನೇ ತರಗತಿ ಇದೇ ರೂಮಿನಲ್ಲಿ ವಿದ್ಯಾಭ್ಯಾಸ ಮಾಡಿ ನಿವೃತ್ತಿಯಾಗಿ ನಿಮ್ಮಿಂದ ನಾನಿವತ್ತು ಸನ್ಮಾನವನ್ನು ಸ್ವೀಕರಿಸಿದ್ದು ನನಗೆ ಬಹಳ ಸಂತೋಷದ ವಿಷಯ ಆಗಿದೆ. ಮುಖ್ಯ ಗುರುಗಳಾಗಿ 1 ವರ್ಷದಿಂದ ಸಮರ್ಥವಾಗಿ ಕಾರ್ಯನಿರ್ವಹಿಸಿದಂಥ ಸಹೋದರಿ PP ನದಾಂ ಮೇಡಮ್ ಅವರು ಕೂಡ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಅವರ ಒಂದು ಕಾರ್ಯ ನಾನು ದಿನಾಲು ನೋಡ್ತಿದ್ದೆ, ಬಾಗಲಕೋಟೆಯಿಂದ ಬರ್ತಿದ್ದರು ಅವರು. ಮತ್ತು ಈ ಶಾಲೆಗೆ ಅವರ ದುಡಿದದ್ದು ಬಹಳ ಅನುಕೂಲೀಯ ಅಂತ ತಿಳ್ಕೊಂಡು ಅವ್ರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದ ತಿಳಿಸ್ತೇನೆ. 4 ವರ್ಷಗಳ ಕಾಲ ಶಿಕ್ಷಕನಾಗಿ ಸೇವೆ ಸಲ್ಲಿಸಿ ಕಳೆದ ತಿಂಗಳು ಹಿರೇಬಾದವಡಿ ಶಾಲೆಯಲ್ಲಿ ನಿವೃತ್ತಿ ಹೊಂದಿ ಅನೇಕ ಸ್ನೇಹಿತರಿಂದ ಪಡೆದರು. ಇಂಥ ಸಂತೋಷವನ್ನು ನಾನು ಹಂಚಿಕೊಳ್ಳೋದು. ಯಾಕಂದರೆ ಇಲ್ಲಿ ಸನ್ಮಾನ ತಗೊಳ್ಳೋದಂದ್ರೆ ಅದು ರಾಷ್ಟ್ರಪತಿ ಪದವಿಗಿಂತನೂ ದೊಡ್ಡದೊಂದು ಸನ್ಮಾನ ತಿಳ್ಕೊಂಡು ನಾನು ಅದನ್ನ ಸಂತೋಷದಿಂದ ಒಂದು ನಿಮಿಷ ಸಮಾಧಾನ. ನಮ್ಮ ವಿದ್ಯಾನಗರ ಎಲ್ಲ ಗುರುಮಾತೆಯರು, ನಮ್ಮ ನರಾಸರು ನಮ್ಮ ಶಾಲೆಯಲ್ಲಿ 2 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇಲ್ಲಿಂದ ಬೇರೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಮಾಧ್ಯಮ ಮಿತ್ರರಾಗಿರುವಂತಹ ಶ್ರೀ ನಾಯಕ್ ಅವರನ್ನು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ.